ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವಾಗ ಏನು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟು ಈ ಒಂದು ಫೆಬ್ರವರಿ ಮೊದಲನೇ ವಾರ 4,000 ಬರ್ತಿದೆ. ಸೊ ಯಾವ್ಯಾವ ಕಂತು ಅಂತ ನೋಡೋದಾದರೆ 26 ಹಾಗೆ 27ನೇ ಕಂತಿನ ಅಮೌಂಟು ನಮಗೆ ಜಮಾ ಆಗ್ತಾ ಇರೋವಂಥದ್ದು. ಸೊ ಕನ್ಫರ್ಮಾ ಅಂತ ಅನ್ನೋಂಗಿದ್ರೆ ಹೌದು, 28 ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಬರುವಂತಹ 28 ಜಿಲ್ಲೆಗೆ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಅದು ಒಂದು ಕಡೆ ಅಪ್ಡೇಟ್ ಆದರೆ ಇನ್ನೊಂದು ಕಡೆ ಅಪ್ಡೇಟ್ ಏನು, ನಮ್ಮ ಗೌರ್ಮೆಂಟಿಂದ ನಮಗೆ 500 ರೂಪಾಯಿಗಳು ಬರ್ತಿತ್ತು. ಸೊ ಅದರ ಬದಲಾಗಿ ಇನ್ನು ಈ ಒಂದು ತಿಂಗಳು ಹಾಗೆ ಮುಂದಿನ ತಿಂಗಳು ಏನು ಬರುತ್ತೆ ಅನ್ನೋದನ್ನು ಕೂಡ ಅಪ್ಡೇಟ್ ನಮಗೆ ಬಂದಿದೆ. ಸೊ ಈ ಎರಡು ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ ಇವತ್ತು. ಹಾಗೆ ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಕೊಡ್ತಾ ಇರುವಂತಹ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಸೊ ಬನ್ನಿ, ನಮ್ಮ ಗೃಹಲಕ್ಷ್ಮಿ ಅಮೌಂಟ್ನ 26 ಹಾಗೆ 27ನೇ ಕಂತಿನ ಅಮೌಂಟ್ ಯಾವ್ಯಾವ ಜಿಲ್ಲೆಗೆ ಬಂದು ಸೇರುತ್ತೆ, ಯಾವಾಗ ಬರುತ್ತೆ, ಹಾಗೆ ಈ 500 ರೂಪಾಯಿ ಕೊಡೋ ಬದಲಾಗಿ ಏನು ಕೊಡ್ತಾರೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 500 ರೂಪಾಯಿ ಬರ್ತಿತ್ತು, ಇಲ್ಲ ನಾನು ಕೂಡ ಕೆಲವರ ಅಕೌಂಟನ್ನು ನಾನು ನೋಡಿದಾಗ ಕೂಡ 180 ರೂಪಾಯಿ ಬರುತ್ತೆ. ಸೊ ಅದರ ಬದಲಾಗಿ ಈಗ ದಿನಬಳಕೆಗೆ ಬೇಕಾಗಿರುವಂತಹ ಗ್ರಾಸರಿ ಐಟಮ್ಸ್ಗಳು ಬರುತ್ತೆ ಅಂತ ಹೇಳಿದ್ದಾರೆ. ಏನು ಅಂತ ಅಂದರೆ ಎಣ್ಣೆ, ಹಾಗೆ ತೊಗರಿಬೇಳೆ, ಹಾಗೆ ಸಕ್ಕರೆ, ಹಾಗೆ ಉಪ್ಪು, ರಾಗಿ, ಹಾಗೆ ಗೋಧಿಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು 500 ರೂಪಾಯಿ ಬದಲಾಗಿ ಬರುವಂತಹ ಗ್ರಾಸರಿ ಐಟಮ್ಸ್. ಇನ್ನು ನೆಕ್ಸ್ಟ್ ಬರೋ ಹಾಗಿದ್ರೆ ಈ 4,000 ಅಮೌಂಟ್ ಯಾವಾಗ ಬರುತ್ತೆ ಅಂತ ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಯಾವ್ಯಾವ ಜಿಲ್ಲೆಗೆ ಇದು ಬರೋದಾಗಿ ಹೇಳಿದ್ದಾರೆ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ, ಬೆಂಗಳೂರು ನಗರಾಂತರ, ಬೆಂಗಳೂರು ಗ್ರಾಮಾಂತರ, ಹಾಗೆ ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಹಾಗೆ ಶಿವಮೊಗ್ಗ, ಹಾಸನ, ಕೊಡಗು, ಹಾಗೆ ಯಾದಗಿರಿ, ವಿಜಯನಗರ, ಮಂಡ್ಯ, ಮೈಸೂರು, ಬಿಜಾಪುರ, ಧಾರವಾಡ, ಗದಗ, ಹಾವೇರಿ, ತುಮಕೂರು, ಚಿಕ್ಕಮಗಳೂರು, ಚಾಮರಾಜನಗರ, ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ ಜಿಲ್ಲೆ ಇಷ್ಟಕ್ಕೂ ಕೂಡ ಈ 4,000 ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟ ಆಗಿರುತ್ತೆ ಈ ಒಂದು ಅಪ್ಡೇಟ್. 4,000 ಹಾಗೂ ಆ 500 ರೂಪಾಯಿಯ ಅಪ್ಡೇಟ್ ಇದಾಗಿರುತ್ತೆ. ಏನೇನು ಗ್ರಾಸರೀಸ್ ಬರುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಹಾಗೆ ಫೆಬ್ರವರಿ ಮೊದಲನೇ ವಾರ ಬಂದು ಸೇರಲಿದೆ ಅಂತ ಹೇಳಿದ್ದಾರೆ. ಇನ್ನು 28ನೇ ಕಂತಿನ ವಿಚಾರವಾಗಿ ನಾವು ತಿಳ್ಕೊಳ್ಳೋ ಹಾಗಿದೆ ಅಂತ ಅಂದರೆ ಫೆಬ್ರವರಿ 15th ಮೇಲೆ ಬರುತ್ತೆ ಅನ್ನುವಂಥದ್ದು. ಆದರೆ ಇದು ಖಚಿತ ಅಲ್ಲ. ಈ 26 ಮತ್ತು 27ನೇ ಕಂತು ಮಾತ್ರ ಖಚಿತವಾಗಿ ಎಲ್ಲ ಕಡೆಯೂ ಕೂಡ ಹರಿದಾಡ್ತಾ ಇರುವಂತಹ ವಿಷಯ ಇದಾಗಿದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.